ಆತ್ಮೀಯರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿ 54ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮೇ 11, 2026ರಂದು ಇವತ್ತು ನಾವು 54ನೇ ಸಾಹಿತ್ಯ ಕೃತಿಯನ್ನ ಪರಿಚಯ ಮಾಡಲಿದ್ದೇನೆ. ನಿರ್ಮಲಾ ಸುರತ್ಕಲ್ ಅವರು ಬರೆದಿರುವಂತ ಎಲ್ಲಿ ಹೋದರೂ ಮಕ್ಕಳು ಮಕ್ಕಳ ಕವನ ಸಂಕಲನದ ಪರಿಚಯವನ್ನು ಇವತ್ತು ನಾನು ಮಾಡಿಕೊಡಲಿದ್ದೇನೆ. ನಿರ್ಮಲಾ ಸುರತ್ಕಲ್ ಅವರು ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ರಚಿಸಿ ಹೆಸರನ್ನ ಮಾಡಿದ್ದಾರೆ. ಉತ್ತಮವಾಗಿರುವಂತಹ ಸಾಹಿತ್ಯ ಕೃತಿಗಳನ್ನ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ನಾನು ಪ್ರೀತಿಸುತ್ತೇನೆ, ಪಾತರಗಿತ್ತಿ ಪಕ್ಕ, ಅ ಆ ಇ ಈ, ಪುಟ್ಟ ಪುಟ್ಟಿ ಗುಟ್ಟಾಗಿ, ಸಕ್ಕರೆ ಮೂಟೆ ಯಾರಿಗ್ ಬೇಕು, ಚೂ ಚೂ ಚಿಕ್ಕ ಗುಬ್ಬಿ, ತಿರುಚಬೇಡಿ ಮನಸ್ಸುಗಳ, ಶ್ರಮವೇವ ಜಯತೆ, ನಕ್ಕ ಬಾಹುಬಲಿ, ಗುಮ್ಮ ಗುಮ್ಮ ಸುಮ್ಮನಿರು, ಹೇಳು ನೋಡೋಣ ಅನಂತ ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದಾರೆ. ಹಾಗೆ ಇವರ ಒಂದು ಕವಿತೆ 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದಲ್ಲಿ ಪಠ್ಯವಾಗಿ ಸೇರ್ಪಡೆಯಾಗಿದೆ. ಬಾಲ ವಿಕಾಸ ಅಕಾಡೆಮಿಯ ಮಕ್ಕಳ ಚಂದಿರ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಕೃತಿ ಬಹುಮಾನ, ಮಕ್ಕಳ ಚಂದಿರ ಪ್ರಶಸ್ತಿ, ರಾಜರತ್ನಂ ದತ್ತಿ ಪ್ರಶಸ್ತಿ ಇವರ ಸಾಹಿತ್ಯ ಕೃತಿಗೆ ಒಲಿದು ಬಂದಿವೆ. ಶ್ರೀಮತಿ ನಿರ್ಮಲಾ ಸುರತ್ಕಲ್ ಅವರ ಎಲ್ಲಿ ಹೋದರೂ ಮಕ್ಕಳು ಅನ್ನುವಂತ ಮಕ್ಕಳ ಕವನ ಸಂಕಲನದ ಪರಿಚಯವನ್ನ ಇವತ್ತು ನಿಮಗೆ ಮಾಡಿಕೊಡಲಿದ್ದೇನೆ. SLN ಪಬ್ಲಿಕೇಶನ್ ಬೆಂಗಳೂರು ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2019ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 160 ಪುಟಗಳನ್ನ ಒಳಗೊಂಡಿದೆ. 150 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಈ ಕವಿತಾ ಸಂಕಲನದಲ್ಲಿ 74 ಕವಿತೆಗಳನ್ನ ಒಳಗೊಂಡಿದೆ. ಈ ಕವನ ಸಂಕಲನ 74 ಕವಿತೆಗಳನ್ನ ಸುಂದರವಾದ ಗೇಯತೆಯಿಂದ ಕೂಡಿದ ಪ್ರಾಸ ಪದಗಳನ್ನು ಒಳಗೊಂಡಂತಹ 74 ಕವಿತೆಗಳು ಈ ಸಂಕಲನದಲ್ಲಿವೆ. ಮುನ್ನುಡಿಯನ್ನ ಹಾಗೂ ಬೆನ್ನುಡಿಯನ್ನ ಶ್ರೀಮತಿ ಭಾರತಿ ಹೆಗಡೆ ಅವರು ಹಿರಿಯ ಸಾಹಿತಿಗಳು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಈ ಕವಿತೆಗಳಲ್ಲಿ ನಾವು ಮಗುವಿನ ಮುಗ್ಧತೆ ಹಾಗೂ ಕುತೂಹಲವನ್ನ ಕಾವ್ಯದ ಮೂಲಕ ಕಾವ್ಯ ಸೌಂದರ್ಯವನ್ನು ಹೆಚ್ಚಿಸುವಂತ ಕೆಲಸವನ್ನ ನಿರ್ಮಲಾ ಸುರತ್ಕಲ್ ಅವರು ಈ ಕವನ ಸಂಕಲನದಲ್ಲಿ ಮಾಡಿದ್ದಾರೆ. ಮಗು ಹೇಗೆ ಸಂತೋಷವಾಗಿ ನಲಿಯುತ್ತಾ ಜಿಗಿಯುತ್ತಾ ಕುಣಿಯುತ್ತಾ ತನ್ನ ಬಾಲ್ಯವನ್ನು ಅನುಭವಿಸುತ್ತದೆಯೋ ಅದೇ ರೀತಿ ಬಾಲ್ಯವನ್ನ ನೆನಪಿಸುವಂತ ಕವಿತೆಗಳನ್ನ ನಾವು ಇದರಲ್ಲಿ ಈ ಕವನ ಸಂಕಲನದಲ್ಲಿ ನೋಡಬಹುದು. ಮಗು ಸ್ವಾತಂತ್ರ್ಯವಾಗಿ ಪ್ರೀತಿಯಿಂದ ಹಾಗೂ ಆ ಮಗುವಿಗೆ ಪದ್ಯಗಳು ಎಷ್ಟು ಆಸಕ್ತಿಯಾಗಿ ತನ್ನ ಆಸಕ್ತಿಯನ್ನ ಗ್ರಹಿಸುವುದಕ್ಕಾಗಿ ಪದ್ಯಗಳು ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅಂತಹ ಪದ್ಯಗಳನ್ನ ನಾವು ನೋಡಬಹುದು. ಹಾಗೆ ಮಕ್ಕಳು ಅಲ್ಲಲ್ಲಿ ಪ್ರಶ್ನೆಗಳನ್ನ ಕೇಳುವ ರೀತಿಯಲ್ಲಿ ಇಲ್ಲಿ ಕವಿತೆಗಳ ಮೂಲಕ ಓದುಗನಿಗೆ ಪ್ರಶ್ನೆ ಕೇಳ್ತಾರೆ. ಹಾಗೆ ಕವಿತೆಗಳು ಮಕ್ಕಳು ಯಾವ ರೀತಿ ತಂದೆ ತಾಯಿಗೆ ಪಾಲಕರಿಗೆ ಪ್ರಶ್ನೆಗಳನ್ನ ಕೇಳ್ತಾರೋ ಅದನ್ನು ಸಹ ನಾವು ಈ ಕವಿತೆಗಳಲ್ಲಿ ನೋಡಬಹುದು. ದೇವರಿದ್ದಾನೆ ಅನ್ನುವಂತ ಒಂದು ಕವಿತೆಯಲ್ಲಿ ದೇವರಿದ್ದಾನೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ದೇವರಿದ್ದಾನೆ, ಪುಟ್ಟ ಪಾಪು ನಗೆಯ ಒಳಗೆ ದೇವರಿದ್ದಾನೆ, ಅಮ್ಮ ನಕ್ಕರೆ ತುಂಬ ದೇವರಿದ್ದಾನೆ, ಗಾಳಿ ನೀರು ಬೆಂಕಿ ಒಳಗೆ ದೇವರಿದ್ದಾನೆ, ಕಾಡು ಕಡಲು ಬೆಟ್ಟದಲ್ಲೂ ದೇವರಿದ್ದಾನೆ, ಸಿಟ್ಟು ಜಗಳ ಮತ್ಸರದಲ್ಲಿ ದೇವರಿಲ್ಲವೇ, ರಕ್ತಪಾತ ಯುದ್ಧದೊಳಗೆ ದೇವರಿಲ್ಲವೇ, ಸುಳ್ಳು ಕಳ್ಳ ದಾರಿಯಲ್ಲಿ ಇಲ್ಲ ದೇವರು, ದ್ವೇಷ ಕುಟಿಲ ಮಾರ್ಗದಲ್ಲಿ ಇಲ್ಲ ದೇವರು, ಒಳ್ಳೆ ಮನದೊಳಗೆ ದೇವ ಸನ್ನಿಧಿ, ಒಳ್ಳೆ ಮಾತು ನಡತೆಯೊಳಗೆ ಪುಣ್ಯವಾರಿಧಿ. ಈ ಕವಿತೆಯಲ್ಲಿ ನಾವು ನೋಡ್ಬೋದು ದೇವರಿದ್ದಾನೆ, ಎಲ್ಲೆಲ್ಲಿ ದೇವರಿದ್ದಾನೆ ಅನ್ನೋಂಥದ್ದು. ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಸಹ ದೇವರಿದ್ದಾನೆ. ಪುಟ್ಟ ಪಾಪುವಿನ ನಗೆಯಲ್ಲಿ ದೇವರಿದ್ದಾನೆ, ಅಮ್ಮನ ಅಕ್ಕರೆಯಲ್ಲಿ ದೇವರಿದ್ದಾನೆ, ಗಾಳಿ ನೀರು ಬೆಂಕಿ ಇವುಗಳಲ್ಲಿಯೂ ಸಹ ದೇವರಿದ್ದಾನೆ. ಹಾಗೆ ಕಾಡು ಕಡಲು ಅಲ್ಲಿಯೂ ಸಹ ದೇವರಿದ್ದಾನೆ. ಇನ್ನು ದೇವರು ಎಲ್ಲಿಲ್ಲ, ಸಿಟ್ಟು ಜಗಳ ಮತ್ಸರದಲ್ಲಿಲ್ಲ, ರಕ್ತಪಾತ ಯುದ್ಧದೊಳಗಿಲ್ಲ, ಆಮೇಲೆ ಸುಳ್ಳು ಕಳ್ಳದಾರಿಯಲ್ಲಿ ದೇವರಿಲ್ಲ, ದ್ವೇಷ ಅಸೂಯೆಯಲ್ಲಿ ದೇವರಿಲ್ಲ. ನಾವು ಯಾವಾಗ ಒಳ್ಳೆಯವರಾಗಿ ಒಳ್ಳೆತನದಿಂದ ಇರ್ತೀವಿ ಅವಾಗೆ ಅದು ದೇವ ಸನ್ನಿಧಿಯಾಗಿ ವಾಸಿಸ್ತಾನ. ದೇವರು ಸ್ವಚ್ಛವಾಗಿರುವಂತ ಪ್ರದೇಶದಲ್ಲಿರ್ತಾನೆ. ಹಾಗೆ ದುಡ್ಡಿನಲ್ಲಿ ಸಿರಿತನದಲ್ಲಿ ದೇವರಿಲ್ಲ, ಚಂದದ ಹೃದಯದಲ್ಲಿ ದೇವರಿರ್ತಾನೆ. ಒಳ್ಳೆ ವ್ಯಕ್ತಿ ಆಗಬೇಕು ನಾವು ಅನ್ನುವಂತ
ಆಶೆಯನ್ನ ಈ ಕವಿತೆ ಮೂಲಕ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ನಮ್ಮ ಭೀಮಸೇನ ಅನ್ನುವಂತ ಒಂದು ಕವಿತೆಯಲ್ಲಿ ಅಂದ್ರೆ ಅಲ್ಲಲ್ಲಿ ಕವಿತೆಗಳಿಗೆ ಸುಂದರವಾದ ರೇಖಾಚಿತ್ರಗಳನ್ನ ಸಹ ಹಾಕಿದ್ದಾರೆ. ಹಾಗೆ ಸುಂದರವಾದ ಆಕರ್ಷಕವಾದ ಮುಖಪುಟವನ್ನು ಸಹ ಈ ಕೃತಿ ಒಳಗೊಂಡಿದೆ. ಇನ್ನು ನಮ್ಮ ಭೀಮಸೇನ ಅನ್ನುವಂತ ಒಂದು ಕವಿತೆಯಲ್ಲಿ ಯಕ್ಷಗಾನ ನೋಡ್ಲಿಕ್ಕೆ ಹೋದ ಪುಟ್ಟ ಕೈಲಿ ಬ್ಯಾಟು ಹಿಡಿದು ನಾನು ಭೀಮಸೇನ ಅನ್ನುತ್ತಿದ್ನಪ್ಪ. ಬ್ಯಾಟು ಭೀಮನ ಗದೆಯಾಗಿ ಅಣ್ಣನ ಹ್ಯಾಟು ಕಿರೀಟವಾಗಿ ಭೀಮಸೇನ ಧಾಮ್ ಧೂಮ್ ಅಂತ ಕುಣಿತಿದ್ನಪ್ಪ. ಹುಲಿ ಹಾಗೆ ಆರ್ಭಟಿಸುತ್ತಾ ಇಲ್ಲದ ಮೀಸೆ ತಿರುಗುತ್ತಾ ಭೀಮ ನಾನು ಅಂತ ಕಣ್ಣು ತಿರುಗಿಸ್ತಿದ್ನಪ್ಪ. ಭೀಮಸೇನ ಉಣ್ಣು ಅಂದ್ರೆ ಹಸುವಿಲ್ಲ ಅಂತ ಹೇಳಿ 10 ಚಾಕ್ಲೇಟ್ ಕಿಸೆಯಲ್ಲಿ ಅಡಗಿಸಿ ಇಟ್ಕೊಂಡಿದ್ನಪ್ಪ. ಯುದ್ಧ ಬಾರುವ ಭೀಮ ಅಂದ್ರೆ ಓಯ್ ಅಂತ ಆರ್ಭಟಿಸುತ್ತಾ ಗಂಟಲು ಒಣಗಿ ಕಕ್ಕೋ ಕೊಕ್ಕೋ ಕೆಮ್ಮುತ್ತಿದ್ನಪ್ಪ. ಜಿರ್ಲೆ ಬಂತು ಅಂತ ಚೀರಿ ಕೂಗಿ ಕಿರುಚಿ ದೂರ ಹಾರಿ ಭೀಮಸೇನ ತನ್ನ ಪ್ರತಾಪವನ್ನ ತೋರಿಸ್ತಿದ್ನಪ್ಪ. ಇಲ್ಲಿ ಒಂದು ಮಗು ಯಕ್ಷಗಾನ ನೋಡಕ್ ಹೋಗಿರ್ತಾನ. ಯಕ್ಷಗಾನ ನೋಡಿ ಬಂದ ನಂತರ ಯಾವ ರೀತಿ ಅನುಕರಣ ಮಾಡುತ್ತೆ, ಈ ಮಕ್ಕಳು ಯಾವುದೇ ಕಾರ್ಟೂನ್ ಆಗಿರ್ಬಿರ್ಲಿ, ಚಲನಚಿತ್ರಗಳಾಗಿರ್ಬೋದು, ಯಾವುದನ್ನ ನೋಡ್ತಾರೋ ಅದನ್ನೇ ಅನುಕರಣೆ ಮಾಡ್ತಾರೆ ಮಕ್ಕಳು. ಆ ವಿಷಯವನ್ನ ಈ ಕವಿತೆಯಲ್ಲಿ ಸೆರೆ ಹಿಡುವಂತ ಪ್ರಯತ್ನ ಮಾಡಿದ್ದಾರೆ. ಯಕ್ಷಗಾನಕ್ಕೆ ಹೋಗಿ ಬಂದಂತ ಮಗು ಭೀಮಸೇನ ನಾನು ಭೀಮ ಆಗ್ತೀನಿ ಅಂತೇಳಿ ಕ್ರಿಕೆಟ್ ಬ್ಯಾಟನ್ನ ಗದೆ ಮಾಡಿಕೊಂಡು ಅಣ್ಣನ ಹ್ಯಾಟನ್ನ ಕಿರೀಟ ಮಾಡಿಕೊಂಡು ನಾನು ಭೀಮಸೇನ ಅಂತ ಆಡ್ತಾನ. ಆಮೇಲೆ ಹುಲಿ ಹಾಗೆ ಆರ್ಭಡಿಸ್ತಾ ಮೀಸೆ ಇಲ್ಲಂದ್ರು ಮೀಸೆ ತಿರ್ಸುತ್ತಾ ನಾನು ಭೀಮಸೇನ ಅಂತ ಮಾಡ್ತಾನ. ಊಟಕ್ಕೆ ಬಾರೋ ಭೀಮಸೇನ ಅಂದ್ರೆ ನನಗೆ ಹಸುವಿಲ್ಲ ಅಂತೇಳಿ 10 ಚಾಕ್ಲೇಟ್ನ ಜೇಬಿನಲ್ಲಿ ಇಟ್ಕೊಂಡು ಓಡಿ ಹೋಗುವಂತ ಭೀಮಸೇನ. ಯುದ್ಧಕ್ಕೆ ಬಾರೋ ಅಂತೇಳಿ ಬಂದು ಜೋರ್ ಕೂಗಿ ಧ್ವನಿ ಹೋದ್ರು ಸಹಿತ ಕೂಗೋದು ಬಿಡೋದಿಲ್ಲ ಅಂತ ಭೀಮಸೇನ. ಜಿರಳೆ ಬಂತಪ್ಪ ಅಂದ್ಬಿಟ್ರೆ ಕಿಟಾರ್ನ ಚೀರಿ ಓಡಿ ಹೋಗಿ ಬಿಡತಾನ ಅಂತ ಭೀಮಸೇನ ಇವನು ಅಂತೇಳಿ. ಅಂದ್ರೆ ಮಕ್ಕಳು ಯಾವೆಲ್ಲ ತುಂಟಾಟವನ್ನ ಮಾಡ್ತಾರೆ ಅನ್ನುವಂತ ಒಂದು ಮಕ್ಕಳ ತುಂಟಾಟವನ್ನ ಈ ಕವಿತೆಯಲ್ಲಿ ಸೆರೆ ಹಿಡುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನು ಎಲ್ಲಿ ಹೋದರು ಮಕ್ಕಳು ಅನ್ನುವಂತ ಈ ಕವಿತೆಯಲ್ಲಿ ಗಾಳಿಪಟ ಗಾಣ ಗಗನದೆತ್ತರ ಹಾರಿ ಇಣುಕು ಕರೆದವು ಮಕ್ಕಳೆಲ್ಲಿವೆ, ಎಲ್ಲಿ ಮಕ್ಕಳು ಆಟವಾಡುವ ಮಕ್ಕಳು. ಕಾಗೆ ಬಂದಿತು ಗೂಬೆ ಬಂದಿತು ಗುಬ್ಬೆ ಕೋಗಿಲೆ ಗಿಜಗ ಅತ್ತ ಇತ್ತ ಹಾರಿ ಹುಡುಕಿದವೆಲ್ಲಿ ಹೋದರು ಮಕ್ಕಳು. ಅಜ್ಜಿ ಬಂದರು ಹೆಜ್ಜೆ ಗಡಗಡ ಅಜ್ಜ ಬಂದರು ಸಂಗಡ ಕತೆಗಳಿವೆ ಕವಿತೆಗಳಿವೆ ಎಲ್ಲಿ ಹೋದರು ಮಕ್ಕಳು. ಗೂಬೆ ಬಂದಿತು ಜಂಬಗಲ್ಲದಿ ಕಂಬವ ತಡುಕುತ ಎಲ್ಲಿ ಹೋದರು ಎಲ್ಲಿ ಹೋದರು ಎಲ್ಲಿ ಹೋದರು ಮಕ್ಕಳು. ಬುಗುರಿ ಬಂದಿತು ಬಣ್ಣ ಬಣ್ಣದ ಚೆಂಡು ತಂದಿತು ಪುಟಿಯುತ ಮಕ್ಕಳೆಲ್ಲಿವೆ ಎಲ್ಲಿ ಹೋದರು ಮಕ್ಕಳು. ಚಿಟ್ಟೆ ಬಂದಿತು ದುಂಬೆ ಬಂದಿತು ಹೂವಿಂದು ಹೂವಿಗಾರುತ ಇಲ್ಲೇ ಇದ್ದರು ಎಲ್ಲಿ ಹೋದರು ಹೋದರೆಲ್ಲಿಗೆ ಮಕ್ಕಳು. ಆನೆ ನೋಡು ಒಂಟೆ ನೋಡು ಕೋತೆ ಚಪಲ ನೋಡಿರು ಮಕ್ಕಳೆಲ್ಲಿವೆ ಕರೆದು ತನ್ನಿರಿ ಕಾಣೆಯಾದರೆ ಮಕ್ಕಳು. ಈಗ ಎಲ್ಲಿ ಹೋದರು ಮಕ್ಕಳು ಅಂತ ಇಂದಿನ ದಿನದ ವಾಸ್ತವದ ಸಮಸ್ಯೆಗಳ ಮೇಲೆ ಬೆಳಕನ್ನ ಚೆಲ್ಲುವಂತ ಕವಿತೆ ಇದು. ಏಕೆಂದ್ರೆ ಮಕ್ಕಳು ಇವತ್ತು ಎಲ್ಲಿಯೂ ಆಟ ಆಡೋ ಅಂತ ಮಕ್ಕಳನ್ನ ನಾವು ನೋಡೋದೇ ಇಲ್ಲ. ಆಟ ಆಡೋಂತ ಮಕ್ಕಳು ಬೀಳೋದೇ ಒಂದು ವಿಪರ್ಯಾಸ ಸಂಗತಿ ಆಗಿದೆ. ಒಂದು ಮಕ್ಕಳು ಆಟ ಆಡ್ತಾ ಇದಾರೆ ಅಂದ್ರೆ ಅದೇ ಒಂದು ಸೋಜಿಗೆ ಪಡ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಏಕೆಂದ್ರೆ ಗಾಳಿಪಟ ಆಡುವಂತ ಗಗನದೆತ್ತರ ಗಾಳಿಪಟ ಹಾರಿಸ್ತಿರುವಂತ ಮಕ್ಕಳು ಕಾಣ್ತಾ ಇಲ್ಲ, ಎಲ್ಲಿದ್ದಾರೆ. ಆಮೇಲೆ ಕಾಗೆ ಬಂದಿದೆ ಗೂಬೆ ಬಂದಿದೆ ಗುಬ್ಬಿ ಕೋಗಿಲೆ ನವಿಲು ಗಿಜಗನು ಬಂದದವ, ಎಲ್ಲಿದಾರ ಮಕ್ಕಳು ಎಲ್ಲಿದಾವ ಒಂದು ಮಕ್ಕಳನ್ನ ಹುಡುಕ್ತಾ ಇದ್ದಾರೆ ಅವರು. ಅಜ್ಜಿ ಬಂದ್ರು ಅಜ್ಜಿ ಗಡಗಡ ಹೆಜ್ಜೆ ಇಡುವಂತ ಅಜ್ಜ ಬಂದ್ರೆ ಅಜ್ಜಿ ತಲೆ ಹೇಳೋ ಕತೆಗಳಿವೆ ಕವಿತೆಗಳಿವೆ, ಬಹಳಷ್ಟು ವಿಷಯ ಜೀವನ ಅನುಭವ ಇದೆ. ಆದ್ರೆ ಅದನ್ನ ಕೇಳಕ್ಕೆ ಮಕ್ಕಳು ತಯಾರಿಲ್ಲ. ಆಮೇಲೆ ಗೂಬೆ ಬಂದಿದೆ ಆದ್ರೆ ಅದ್ರ ಬಗ್ಗೆ ಕತೆ ಕೇಳಕ್ಕೂ ಮಕ್ಕಳು ತಯಾರಿಲ್ಲ. ಬುಗುರಿ ಬಂದಿದೆ ಬಣ್ಣ ಬಣ್ಣದ ಬುಗುರಿ ಚೆಂಡು ಎಲ್ಲ ಬಂದಿದೆ ಆಟ ಆಡಕ್ಕೆ ಕರೆಯಕ್ಕೆ ಮಕ್ಕಳನ್ನ. ಆದ್ರೆ ಮಕ್ಕಳು ಎಲ್ಲೂ ಇದಾರ ಅಂತ ಹುಡುಕ್ತಾ ಇದಾವೆ. ಆಮೇಲೆ ಚಿಟ್ಟೆ ಬಂದಿದೆ ದುಂಬಿ ಬಂದಿದೆ ಆನೆ ಒಂಟೆ ಕೋತಿ ಬಂದವ, ಆದ್ರೆ ಮಕ್ಕಳೆಲ್ಲಿ ಅಂತ ಎಲ್ಲಾರು ಹುಡುಕ್ತಾ ಇದಾರೆ. ಹುಡುಗರು ಎಲ್ಲಿದ್ದಾರೆ, ಮಕ್ಕಳಿದ್ದರೂ ಮೊಬೈಲ್ ಮಾಯೆಯ ಭದ್ರ ಹಿಡಿತದಲ್ಲಿ ಕಣ್ಣು ಕಿವಿ ಕೀಳಿಸಿರಿ ಇರುವನೆ ಮರೆಯುತ್ತ ಎಷ್ಟೇ ಕೂಗಿದ್ರು ಕೇಳಿಸಿಕೊಳ್ಳಲಾರದಂತ ಪರಿಸ್ಥಿತಿ. ಮೊಬೈಲ್ನಲ್ಲೇ ಮುಳುಗಿ ಕಿವಿಯನ್ನ ಕೇಳಿಸಿಕೊಳ್ಳದಂತಹ ಒಂಟಿತನವನ್ನ ಏಕಾಂತವಾಗಿ ಮೊಬೈಲ್ ಮಾಯೆಯಲ್ಲಿ ಸಿಲುಕಿರುವಂತ ಮಕ್ಕಳು ಎಲ್ಲಿದ್ದಾರೆ ಅಂತ ಇವರೆಲ್ಲ ಹುಡುಕ್ತಾ ಇದ್ದಾರೆ. ಆದರೆ ಮಕ್ಕಳು ಮೊಬೈಲ್ನಲ್ಲಿ ಬಂದಿಯಾಗಿದ್ದಾರೆ ಅನ್ನುವಂತ ಒಂದು ಕವಿತೆ ಇಂದಿನ ಸಮಸ್ಯೆಗಳಿಗೆ
ಒಂದು ಹಿಡಿದ ಕೈಗನ್ನಡೆಯಾಗಿದೆ. ಯಾಕಂದ್ರೆ ಮಕ್ಕಳು ಇವತ್ತು ತಮ್ಮ ಬಹುಪಾಲು ಸಮಯವನ್ನ, ಶಾಲೆಯನ್ನ ಬಿಟ್ಟ ನಂತರ ಬಹುಪಾಲು ಸಮಯವನ್ನ ಮೊಬೈಲ್ನಲ್ಲೇ ಕಳೆಯುತ್ತಿರುವುದು. ಅದರ ಮೇಲೆ ಮತ್ತೊಂದು ಕವಿತೆ ಇದೆ, ಅಂಗೈಯಲ್ಲಿ ಮಾಯೆ. ಅಂಗೈಯಲ್ಲಿ ಮಾಯೆ ಅನ್ನುವಂತ ಒಂದು ಕವಿತೆಯಲ್ಲಿ, ಅಣ್ಣನ ಕೈಯಲ್ಲಿ ಮಾಯೆ, ಅಕ್ಕನ ಕೈಯಲ್ಲಿ ಮಾಯೆ, ಕರೆದರೆ ಕೂಡ ಕೇಳಿಸ್ತಾ ಇಲ್ಲ ಅಂಗೈಯಲ್ಲಿ ಮಾಯೆ, ಕಣ್ಣು ಮಾಯೆಯ ಒಳಗೆ, ಕಿವಿ ಮಾಯೆಯ ಒಳಗೆ, ಊಟ ತಿಂಡಿ ನೆನಪು ಇಲ್ಲ ಅಂಗೈಯಲ್ಲಿ ಮಾಯೆ, ಅಜ್ಜಿ ಕರೆದರು ಪುಟ್ಟ ಒಮ್ಮೆ ಬಾರೆ ಪುಟ್ಟೆ, ಅಕ್ಕ ಅಣ್ಣ ಹೋಗ್ಲೇ ಇಲ್ಲ ಕಟ್ಟಾಕೋಯ್ತು ಮಾಯೆ, ಹತ್ತಿರ ಹೋದರೆ ಸಿಟ್ಟು, ಮುಟ್ಟಾಡಬೇಡ ಸಿಟ್ಟು, ಜೀವಕ್ಕಿಂತ ದೊಡ್ಡದೇನು ಅಂಗೈಯಲ್ಲಿರುವ ಮಾಯೆ, ಒಳಗಡೆ ಇರುವ ಲೋಕ ಬಣ್ಣದ ಬೆಡಗಿನ ಲೋಕ, ಶಾಶ್ವತ ಅಲ್ಲ ಸಿಗುವುದೇ ಇಲ್ಲ ಬೆರಗನು ಬೀಸುವ ಲೋಕ. ಯಾವ ರೀತಿ ಮಾಯೆ ಇವ್ರನ್ನೆಲ್ಲ ಮಕ್ಕಳನ್ನ ಆವರಿಸ್ಕೊಂಡಿದೆ ಅಂದ್ರೆ, ಅಣ್ಣನ ಕೈಯೊಳಗೂ ಮಾಯೆ ಇದೆ, ತಮ್ಮನ ಕೈಯೊಳಗೂ ಮಾಯೆ ಇದೆ, ಅಕ್ಕನ ಕೈಯಲ್ಲಿ ಸಹ ಮಾಯೆ ಇದೆ. ಮಾಯೆ ಅಂದ್ರೆ ಮೊಬೈಲ್ ಇದೆ. ಯಾವ ರೀತಿ ಮಾಯೆ ಇದೆ ಅಂದ್ರೆ, ಕರೆದ್ರೂ ಕೇಳಿಸ್ತಾ ಇಲ್ಲ ಅಂಗೈಯಲ್ಲಿ ಇರುವಂತ ಮಾಯೆ, ಕಣ್ಣು ಮಾಯೆಯೊಳಗಿದೆ, ಕಿವಿ ಮಾಯೆಯೊಳಗಿದೆ, ಊಟ ತಿಂಡಿ ನೆನಪಿಲ್ಲ. ಮಕ್ಕಳು ಊಟವನ್ನ ಮರೆತು ತಿಂಡಿಯನ್ನ ಮರೆತು ಮೊಬೈಲ್ ಮಾಯೆಯೊಳಗೆ ಬಂದಿಯಾಗಿದ್ದಾರೆ. ಅಜ್ಜಿ ಕರೆದ್ರು ಪುಟ್ಟ ಅಂತ, ಒಮ್ಮೆ ಬಾರೆ ಪುಟ್ಟಿ ಅಂತ ಒಂದೇ ಒಂದ್ಸಲ ಬಾರ ಅಂತ ಕರೆದ್ರು ಸಹ ಮಕ್ಕಳು ಅಜ್ಜಿಗೆ ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ಅಜ್ಜಿ ಹೇಳುವಂತ ಕಥೆಗಳಿಗಿಂತ ಹೆಚ್ಚು ಫ್ಯಾಂಟಸಿಯನ್ನ ಅವರು ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿ ಮೊಬೈಲ್ ಮಾಯೆಯೊಳಗೆ ಬಿದ್ದಿದ್ದಾರೆ. ಆ ಮೊಬೈಲ್ ಅನ್ನು ಕಸ್ಕೊಂಡ್ರೆ ಅವರಿಗೆ ಕೆಂಡದಂತ ಕೋಪ, ಸಿಟ್ಟು, ಆಮೇಲೆ ಅವರು ಬಹಳಷ್ಟು ಕೂಗಾಡ್ತಾರೆ. ಹಾಗಾಗಿ ಅವರು ಬಣ್ಣದ ಬೆಡಗಿನ ಮಾಯಾಲೋಕದೊಳಗೆ ಸಿಗಬಿದ್ದಿದ್ದಾರೆ. ಅದರಿಂದ ಅವರನ್ನ ನಾವು ಹೊರಗಡೆ ತರುವಂತ ಅಗತ್ಯತೆ ಇದೆ ಎನ್ನುವಂತ ಒಂದು ಮಾತನ್ನ ಈ ಕವಿತೆಯ ಮೂಲಕ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಇನ್ನು ನಾವು ಮಕ್ಕಳು ಯಾವ ರೀತಿ ಇರ್ತಾರೆ, ಮಕ್ಕಳ ಕುರಿತಾಗಿರುವಂತ ಒಂದು ಕವಿತೆ, ತಂಗಾಳಿಗೂ ಮುತ್ತು ಕೊಟ್ಟು, ಮುಂಗೋಳಿಯ ದಣಿಗೆ ಕೊಟ್ಟು, ರಂಗೋಲಿಗೆ ಜೀವ ಕೊಟ್ಟು, ಚೆಂಗು ಚೆಂಗು ಕುಣಿದಾಡ್ತವೆ ನಾವು ಮಕ್ಕಳು, ಮುಂಜಾನೆಯ ಮಂಜಿನಂತೆ, ಸಂಜೆಯ ಹೂ ಮಲ್ಲಿಗೆಯಂತೆ, ಸಿಹಿ ಜೇನಿನ ಬಿಂದುಗಳಂತೆ, ನಿರ್ಮಲ ಘಮ ಘಮ ಸಿಹಿ ಸಿಹಿ ನಾವು ಮಕ್ಕಳು, ದಳ ಬಿಚ್ಚಿದ ಮೊಗ್ಗಿನಂತೆ, ಕುಡಿಯೊಡೆದ ಚಿಗ್ಗಿರಿನಂತೆ, ಕಣ್ತೆರೆದ ಎಳೆ ರವಿಯಂತೆ, ಎಲ್ಲೆಲ್ಲೂ ಕೌತುಕ ನಮಗೆ ನಾವು ಮಕ್ಕಳು, ನಮ್ಮೊಳಗೆ ಭೇದ ಬೇಡ, ಮತ ಜಾತಿ ತರಲೇಬೇಡ, ತಮದ ನೆರಳಬೇಡ, ಬೇಲಿಗಳ ಕಟ್ಟಬೇಡಿ ನಾವು ಮಕ್ಕಳು. ನಾವು ಮಕ್ಕಳು ಯಾವ ರೀತಿ ಇರ್ತಾರೆ, ಸ್ವಚ್ಛಂದವಾಗಿ, ಯಾವುದೇ ಜಾತಿ ಸಂಕೋಲೆ ಇಲ್ಲದೆ, ಧರ್ಮದ ಹಂಗಿಲ್ಲದೆ, ಯಾವ ರೀತಿ ಒಂದು ಪ್ರಪಂಚದಲ್ಲಿ ಮಕ್ಕಳ ಪ್ರಪಂಚದಲ್ಲಿ ಇರ್ತಾರೆ ಅನ್ನೋಂಥದ್ದು. ತಂಗಾಳಿಗೂ ಸಹ ಮುತ್ತನ್ನು ಕೊಟ್ಟು, ಮುಂಗೋಳಿಗೆ ಧ್ವನಿ ಕೊಟ್ಟು, ಕೂಗಕ್ಕೆ ಧ್ವನಿ ಕೊಟ್ಟುವಂತವ್ರು, ರಂಗೋಲಿಗೆ ಜೀವ ಕೊಟ್ಟುವಂತವ್ರು, ಚಂಗು ಚಂಗನೆ ಕುಣಿದಾಡೋರು ನಾವು ಮಕ್ಕಳು, ಮುಂಜಾನೆಯ ಮಂಜಿನಂತೆ, ಸಂಜೆಯ ಹೂ ಮಲ್ಲಿಗೆಯಂತೆ, ಜೇನಿನ ಬಿಂದುವಿನಂತೆ, ಘಮ ಘಮ ಪರಿಮಳ ಬೀರುವಂತವ್ರು ನಾವು, ದಳ ಬಿಚ್ಚಿದ ಮೊಗ್ಗಿನಂತೆ ಹಾಗೂ ಚಿಗುರಿನಂತೆ ನಾವು ಮಕ್ಕಳು. ಯಾವುದೇ ಜಾತಿ ಮತಕ್ಕೆ ಸೀಮಿತವಾಗಿರದೆ ಸ್ವಚ್ಛಂದವಾಗಿರುವಂತ ನಾವು ಮಕ್ಕಳು ಅನ್ನುವಂಥದ್ದು ಹೇಳ್ತಾರೆ. ಇನ್ನು ಮತ್ತೊಂದು ಸ್ವಾರಸ್ಯಕರವಾದ ಕವಿತೆ ಅಂದ್ರೆ, ಸಮಯ ನೀನು ಅಸಾಮಾನ್ಯ ಅನ್ನುವಂಥದ್ದು, ಗಡಿಯಾರದ ಕುರಿತಾಗಿ, ಸಮಯದ ಕುರಿತಾಗಿ ಇರುವಂತ ಒಂದು ಕವಿತೆ. ಇದು ಮಕ್ಕಳು ಪ್ರಶ್ನೆ ಕೇಳ್ತಿರ್ತಾರೆ, ಗಡಿಯಾರಕ್ಕೆ ಪ್ರಶ್ನೆ ಕೇಳ್ತಾರ. ಆಟ ಆಡುತ್ತಿದ್ರೆ ನಾವು ಹಾರಿ ಹಾರಿ ಓಡಿ ಬಿಡ್ತಿ, ಪಾಠ ಮಾಡ್ತಿದ್ರೆ ಮಿಸ್ಸು ಯಾಕೆ ಅಷ್ಟು ಮೆಲ್ಲ ಹೋಗ್ತಿ, ಬೇಸಿಗೆ ರಜಾ 1 ತಿಂಗಳು ಕೈಗೆ ಎಲ್ಲಿ ಸಿಗುತ್ತಾ ಹೇಳು, ಎಷ್ಟು ಬೇಗ ಓಡ್ತಿ ನಮ್ದೆಲ್ಲ ದೂರು ಕೇಳು, ಹಗಲು ಶಾಲೆಯಲ್ಲಿ ಅಯ್ಯೋ ಆಮೆ ಹಾಗೆ ತೆವಳಿ ಹೋಗ್ತಿ, ರಾತ್ರಿ ನಿದ್ದೆ ಮಾಡುವಾಗ ಸುಯ್ ಅಂತ ಓಡಿ ಹೋಗ್ತಿ, ಸೆಕೆಂಡು ನಿಮಿಷ ಗಂಟೆ ಅಂತ ಬೇರೆ ಬೇರೆ ರೂಪ ನಿನಗೆ, ದಿನ ಮಾಸ ವರ್ಷ ಅಂತ ನಿಲ್ಲದನೆ ನಿನ್ನ ನೆಡೆಗೆ, ಸಮಯ ನೀನು ಅಸಾಮಾನ್ಯ, ಕುಣಿಸುತ್ತಿರುವೆ ಎಲ್ಲರನ್ನು, ನಿನಗೆ ಭಾಗದವರು ಯಾರು, ಆಳುತ್ತಿರುವೆ ಎಲ್ಲರನ್ನು. ಸಮಯದ ಕುರಿತು, ಸಮಯದ ಮಹತ್ವವನ್ನು ಕುರಿತು ಸಂಕ್ಷಿಪ್ತವಾಗಿ ಕವಿತೆಯ ಮೂಲಕ ಲೇಖಕರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ, ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನ. ಅಂದ್ರೆ ಮಕ್ಕಳು ಪ್ರಶ್ನೆ ಮಾಡ್ತಾರೆ ಗಡಿಯಾರಕ್ಕೆ, ನಾವು ಆಟ ಆಡ್ತಾ ಇದ್ರೆ ಸುಯ್ ಅಂತ ಹೋಗ್ತಿ, ಹಾರಿ ಹೋಗ್ಬಿಡ್ತಿ, ಸಮಯ ಅಷ್ಟು ಬೇಗ ಹೋಗ್ತಿ ಆಟ ಆಡಂತ ಸಮಯದಾಗ. ಅದೇ ಶಾಲೆ ಒಳಗೆ ಮಿಸ್ ಪಾಠ ಮಾಡ್ಬೇಕಾದ್ರೆ ಆಮೆ ತರ ನಿಧಾನ ಹೋಗ್ತಿ. ಅದೇ ಬೇಸಿಗೆ ರಜೆ ಬಂದಾಗ ನಮ್ ಕೈಗೆ ಸಿಗೋದಿಲ್ಲ, ಅಷ್ಟು ಜಲ್ದಿ ಹೋಗಿಬಿಡ್ತಿ. ಎಷ್ಟು ಬೇಗ ಓಡಿದ್ರೆ ನಾವೇನ್ ಮಾಡಮ್ಮ, ನಮ್ದು ಕಂಪ್ಲೇಂಟ್ ಐತೆ, ನೀನ್ ಕಂಪ್ಲೇಂಟ್ ಕೇಳಿಸ್ಕ, ನೀನು ರಜೆ ಇದ್ದಾಗ ನಿಧಾನ ಹೋಗ್ಬೇಕು.
ಅದೇ ಬೆಳಗ್ಗೆ ಶಾಲೆ ಓದಿಯಾಗ ಶಾಲೆಗಿದ್ದಾಗ ನಿಧಾನ ಹೋಗ್ತಿ, ಅದೇ ನಾ ಮಲಗಿದಾಗ ಸುಯಿ ಅಂತ ಹೋಗ್ಬಿಡ್ತಿ. ನೀನ್ ಹಿಂಗ್ ಮಾಡಿದ್ರೆ ಹೆಂಗ? ನೀನು ನಿಧಾನ ಇರ್ಬೇಕು, ಮನೆಯಲ್ಲಿ ನಿಧಾನ ಇರ್ಬೇಕು, ಶಾಲೆಯಲ್ಲಿ ವೇಗವಾಗಿರ್ಬೇಕು. ಸೆಕೆಂಡ್, ನಿಮಿಷ, ಗಂಟೆ ಅಂತ ನಿಂದು ರೂಪ. ದಿನ, ಮಾಸ, ವರ್ಷ ಎಷ್ಟು ನಿಂದು ಬಿಡುವಿಲ್ಲದ ನಡಿಗೆಯಲ್ಲಿ ಹೋಗ್ತಿ ನೀನು. ಸಮಯ, ನೀನು ತುಂಬಾ ಅಸಾಮಾನ್ಯ ವ್ಯಕ್ತಿ ನೀನು. ಎಲ್ಲರನ್ನು ಕುಣಿಸ್ತಾ ಇದೀಯ, ಎಲ್ಲರನ್ನ ಆಳ್ತಿದೀಯ ನೀನು ಅಂತೇಳಿ ಸಮಯದ ಮಹತ್ವದ ಕುರಿತು, ಸಮಯದ ವಿಶೇಷ ಒಂದು ಕುರಿತು ಒಂದು ಕವಿತೆಯಲ್ಲಿ ಸುಂದರವಾಗಿ ಹೇಳಿದ್ದಾರೆ. ಅದೇ ರೀತಿ ಮತ್ತೊಂದು ಕವಿತೆಯಲ್ಲಿ ಮಕ್ಕಳೆಂದರೆ ಮಕ್ಕಳಲ್ಲ, ಪ್ರಶ್ನೆಗಳವರ ಬಾಣ. ಮಕ್ಕಳೆಂದರೆ ಬರೀ ಮಕ್ಕಳಲ್ಲ, ಆಟ ತಿಂಡಿ ಧ್ಯಾನ. ಮಕ್ಕಳೆಂದರೆ ಮುಗ್ಧತೆಯ ಮೊತ್ತ, ದಡ್ಡರು ಅಂದರೆ ಜೋಕೆ. ಮಕ್ಕಳಿಗೆ ನಾವೆಲ್ಲ ಸಮಾನ, ದೇವನ ಸೃಷ್ಟಿ ಓಕೆ. ಮಕ್ಕಳೆಂದರೆ ಸಣ್ಣವರಲ್ಲ, ನಿರ್ಮಲ ಸುದೃಶ್ಯ ದೃಷ್ಟಿ. ಅಕ್ಕರೆ ಕೊಟ್ಟರೆ ಸಕ್ಕರೆ ಪ್ರೀತಿ, ಮೃದು ಮೃದು ಮಾತಿನ ದೃಷ್ಟಿ. ಮಕ್ಕಳಿಗುಂಟೆ ಜಾತಿ ಧರ್ಮ, ಅವರದು ದೊಡ್ಡದು ಕರ್ಮ, ದೊಡ್ಡವರದು ಅದು ಕರ್ಮ. ಎಲ್ಲ ಒಂದೇ ಎನ್ನುವುದೊಂದೇ ಮಕ್ಕಳ ಮನಸ್ಸಿನ ಮರ್ಮ. ಮಕ್ಕಳ ಲೋಕದಿ ವಂಚನೆ ಇಲ್ಲ, ಕನ್ನಡಿಯಂತೆ ಸ್ಪಷ್ಟ. ಕುರೂಪಿ ಮಕ್ಕಳು ಇಲ್ಲವೇ ಇಲ್ಲ, ಸೌಂದರ್ಯವೇ ಸುಸ್ಪಷ್ಟ. ಅಂದ್ರೆ ಮಕ್ಕಳು ಯಾವ ರೀತಿ ದೊಡ್ಡವರಲ್ಲಿರುವಂತ ಭೇದ ಭಾವ ಆಗ್ಲಿ, ಅಸೂಯೆ ಆಗ್ಲಿ, ಬಣ್ಣದ ಮಾತುಗಳಾಗ್ಲಿ, ಮುಖವಾಡದ ಜೀವನಗಳಾಗ್ಲಿ, ನಾಟಕೀಯ ಜೀವನವಾಗ್ಲಿ ಮಕ್ಕಳಲ್ಲಿ ನಾವು ಕಾಣಕ್ ಸಿಗೋದಿಲ್ಲ. ಯಾಕಂದ್ರೆ ಮಕ್ಕಳು ಕನ್ನಡಿಯಂತೆ ಸುಸ್ಪಷ್ಟವಾಗಿ ನಾವು ಯಾವ ರೀತಿ ಇರ್ತೀವಿ ಅದರ ಪ್ರತಿಬಿಂಬನೇ ಮಕ್ಕಳು. ಅದು ಪ್ರಶ್ನೆಗಳ ಸುರಿಮಳೆ. ಮಕ್ಕಳಿಗೆ ಆಟ ತಿಂಡಿದೆ ಧ್ಯಾನ. ಹಾಗೆ ಮಕ್ಕಳಲ್ಲಿ ಒಂದು ಮುಗ್ಧತೆ ಇರ್ತ, ಯಾರೂ ದಡ್ರಲ್ಲ, ಮಕ್ಕಳೆಲ್ಲರೂ ಬುದ್ಧಿವಂತರು, ವಿಸ್ಮಯ ಲೋಕದ ಸರದಾರರ ಮಕ್ಕಳು. ಯಾಕಂದ್ರೆ ಅವ್ರು ನಾವ್ ಯಾರು ದಡ್ರು ಅನ್ನಕ್ಕೂ ಬರೋದಿಲ್ಲ. ಹಾಗಾಗಿ ಒಂದೊಂದು ಮಗುವನ್ನು ಭಿನ್ನ ಭಿನ್ನ ರೂಪದಲ್ಲಿ ಜಾಣರಾಗಿರುವಂತ ಮಕ್ಕಳನ್ನ ನಾವು ಕಾಣಬಹುದು. ಮಕ್ಕಳು ಏನು ಸಣ್ಣವರಲ್ಲ, ಎಲ್ಲರೂ ಬುದ್ಧಿವಂತಿಕೆಯಲ್ಲಿ ದೊಡ್ಡವರು. ಆಮೇಲೆ ಜಾತಿ ಧರ್ಮದವನ್ನ ಮೀರಿ ಬೆಳೆದಂತಹ ಮಕ್ಕಳು. ಮಕ್ಕಳ ಲೋಕದಲ್ಲಿ ಚಿಣ್ಣರಿಗೆ ಒಂದು ವಿಶೇಷ ಪಾತ್ರವಿದೆ. ಆಮೇಲೆ ಆ ಮಕ್ಕಳ ಲೋಕದಲ್ಲಿ ಯಾವುದೇ ವಂಚನೆ ಇಲ್ಲ. ಸೌಂದರ್ಯವಾಗಿ ಅಂದ್ರೆ ಮನಸ್ಸಿನಿಂದ ಸೌಂದರ್ಯ ರೂಪದಿರುವಂತ ಮಕ್ಕಳು ಅವ್ರ ಲೋಕದಲ್ಲಿ ಅವ್ರ ಯಜಮಾನರು ಅನ್ನುವಂಥದ್ದು. ಇನ್ನು ಸೂರ್ಯನ ಬಗ್ಗೆ ಬರೆದಿರುವಂತ ಒಂದು ಕವಿತೆಯಲ್ಲಿ, ನಿದ್ದೆ ಮಾಡು ಇನ್ನು ಹೋಗಿ ಬಾ ನೇಸರ. ವಿದ್ಯೆಯ ಕಲಿಯಬೇಕು ನಾನು ನಾಳೆ ಬಾ ಭಾಸ್ಕರ. ನೀನಿದ್ದರನೆ ಜೀವರಾಶಿಗೆ ಚೇತನ, ನೀನಿದ್ದರನೆ ಪ್ರಕೃತಿ ನಿತ್ಯ ನೂತನ. ನೀನಿದ್ದರನೆ ಇಲೆಗೆ ತುಷ್ಟಿ ಸಂಗಮ, ನೀನಿಂದಲೇ ಬೆಳಗು ನೀ ಬಾಣ ಸಂಭ್ರಮ. ಸೂರ್ಯನನ್ನ ಕುರಿತು, ಸೂರ್ಯ ನೀನು ಸಂಜೆ ಹೋಗಿ ಬಾ, ಮತ್ತೆ ನಾಳೆ ಬೆಳಗ್ಗೆ ಬೇಗ ಬಾ ಭಾಸ್ಕರ. ಯಾಕಂದ್ರೆ ನಾನು ಶಾಲೆಗೆ ಹೋಗ್ಬೇಕು. ಆಮೇಲೆ ಇಡೀ ಜೀವರಾಶಿಗೆ ನೀನೇ ಆಧಾರ. ಹಾಗಾಗಿ ತಪ್ಪದೆ ಹೋಗುವಂತ ನಿರಂತರ ಚೇತನ ನೀನು. ಹಾಗೆ ನೀನಿದ್ದರನೆ ಇಳೆಗೆ ಮಳೆ ಬಳೆ ಬೆಲೆ ಎಲ್ಲ. ಹಾಗಾಗಿ ನೀನು ದಿನದ ಬೆಳಗು ಸಂಭ್ರಮ ಅನ್ನುವಂತ ಸೂರ್ಯನ ಕುರಿತಾಗಿ ಬರೆದಿರುವಂತ ಸೊಗಸಾದ ಕವಿತೆಯನ್ನ ಹೊಂದಿದೆ. ಅದೇ ಮಕ್ಕಳಿಗೆ ಇಷ್ಟವಾಗುವಂತ ಹಲವಾರು ಕವಿತೆಗಳು, ಮಕ್ಕಳಿಗೆ ಇಷ್ಟವಾಗುವಂತೆ ಹಾಗೂ ದೊಡ್ಡವರನ್ನ ನೀತಿಯನ್ನ ಹೇಳುವಂತ ಹಲವಾರು ಕವಿತೆಗಳನ್ನ ನಾವು ನೋಡಬಹುದು. ಆಲದ ಮರದ ರೆಂಬೆ, ಅಳಿಸಿನಲ್ಲಿ ಆಡುತ್ತಿರುವಂತ ಪಕ್ಷಿಗಳು, ಪರಿಸರದ ಕುರಿತಾಗಿರುವಂತ ಕವಿತೆಗಳು. ಇಲ್ಲಿರುವಂತ 74 ಕವಿತೆಗಳು ಸಹ ಸುಂದರವಾದಂತಹ ಕವಿತೆಗಳನ್ನ ರಚಿಸಿದ್ದಾರೆ ನಿರ್ಮಲಾ ಸುರತ್ಕರ್ ಮೇಡಮ್ ಅವರು. ಈ ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಬೇಕು. ಅದೇ ರೀತಿ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ಪುಸ್ತಕಗಳನ್ನ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ನಮ್ಮಿಂದ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ ದಿನದ 54ನೇ ಸರಣಿಯನ್ನ ಈ ಪುಸ್ತಕ ಪರಿಚಯದೊಂದಿಗೆ ಮುಗಿಸ್ತಾ, ನಾಳೆ ದಿನ ಮತ್ತೊಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.